BA 4ನೇ ಸೆಮಿಸ್ಟರ್ ಎಲ್ಲ ವಿದ್ಯಾರ್ಥಿಗಳಿಗೆ ಈ ಒಂದು ವಿಡಿಯೋಗೆ ಪ್ರೀತಿಯ ಸ್ವಾಗತ. ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಕನ್ನಡ ವಿಷಯದ ಕೊನೆಯ ಅಧ್ಯಾಯವಾದಂತಹ ಅಧ್ಯಾಯ 15 ವಾಗಾರ್ಥ ಮೀರಿ ಸರೋದ ವಾದಕರಾದಂತಹ ರಾಜೀವ್ ತಾರಾನಾಥ್ ಅವರ ಒಂದು ಸಂದರ್ಶನದ ಕುರಿತು ಒಂದು ಕಥೆಯ ಭಾಗವಾದಂತಹ ವಾಗಾರ್ಥ ಮೀರಿ ಕಥೆಯನ್ನು ಮೊದಲು ಈ ವಾಗಾರ್ಥ ಮೀರಿ ಸಂದರ್ಶನವನ್ನು ಅಂದರೆ ಸಂದರ್ಶಕರು ಯಾರು ಅಂದರೆ ಕೀರ್ತಿನಾಥ್ ಕುರ್ತಕೋಟೆ, ಇದನ್ನು ಸಂಪಾದಿಸಿದವರು ಗಣೇಶ್ ಅಮೀನ್ಗಢ. ಇವರಿಬ್ಬರ ಬಗ್ಗೆ ಇವತ್ತಿನ ಪರಿಚಯವನ್ನು ನೋಡೋದಾದರೆ ಕೃತಿಕರ್ತೆ ಪರಿಚಯದಲ್ಲಿ ಮೊದಲಿಗೆ ಕೀರ್ತಿನಾಥ್ ಕುರ್ತಕೋಟೆಯವರ ಬಗ್ಗೆ ನೋಡೋದಾದರೆ ಕನ್ನಡದ ಪ್ರಮುಖ ವಿಮರ್ಶಕರಲ್ಲಿ ಕೀರ್ತಿನಾಥ್ ಕುರ್ತಕೋಟೆಯವರು ಒಬ್ಬರು. 1928 ಅಕ್ಟೋಬರ್ 12ರಂದು ಗದಗಿನಲ್ಲಿ ಜನಿಸಿದ ಕುರ್ತಕೋಟೆಯವರು ತಮ್ಮ ಪ್ರಾಥಮಿಕ ಹಾಗೂ ಮಾಧ್ಯಮಿಕ ಶಿಕ್ಷಣವನ್ನು ಗದಗಿನ ಮುನ್ಸಿಪಲ್ ಹೈಸ್ಕೂಲಿನಲ್ಲಿ ಪೂರೈಸಿದರು. 1950ರಲ್ಲಿ ಧಾರವಾಡದ ಕೆಇ ಬೋರ್ಡಿನ ಕಾಲೇಜಿನಲ್ಲಿ ಇಂಗ್ಲಿಷ್ನಲ್ಲಿ BA ಪದವಿ ಪಡೆದು ಕುರ್ತಕೋಟೆಯವರು 1958ರಲ್ಲಿ ಕರ್ನಾಟಕ ವಿಶ್ವವಿದ್ಯಾಲಯದಿಂದ ಇಂಗ್ಲಿಷ್ MA ಪದವಿ ಪಡೆದರು. ನಂತರ ಗದುಗಿನ ವಿದ್ಯಾದಾನ ಸಮಿತಿಯ ಮುನ್ಸಿಪಲ್ ಪ್ರೌಢಶಾಲೆಯಲ್ಲಿ ಶಿಕ್ಷಕರಾಗಿ, ಬೆಳಗಾವಿಯ RPD ಕಾಲೇಜಿನಲ್ಲಿ ಟ್ಯೂಟರ್ ಆಗಿ ಕೆಲ ಕಾಲ ಕಾರ್ಯನಿರ್ವಹಿಸಿದರು. ಆನಂತರ ಪುಣೆಯ ಸರ್ ಪರಶುರಾಮ್ ಭಾವ್ ಕಾಲೇಜಿನಲ್ಲಿ ಇಂಗ್ಲಿಷ್ ಅಧ್ಯಾಪಕರಾಗಿ ಕಾರ್ಯನಿರ್ವಹಿಸಿದ ಕುರ್ತಕೋಟೆಯವರು ತದನಂತರ ಗುಜರಾತದ ಆನಂದದಲ್ಲಿ ವಲ್ಲಭ ವಿದ್ಯಾನಗರ ಕಾಲೇಜಿನಲ್ಲಿ ಇಂಗ್ಲಿಷ್ ಅಧ್ಯಾಪಕರಾಗಿ ಕಾರ್ಯನಿರ್ವಹಿಸಿದರು. ಇದಾದ ಬಳಿಕ ಸರ್ದಾರ್ ಪಾಟೀಲ್ ವಿಶ್ವವಿದ್ಯಾಲಯದಲ್ಲಿ ಪ್ರವಾಚಕರಾಗಿ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸಿ 1989ರಲ್ಲಿ ನಿವೃತ್ತರಾಗಿ ಧಾರವಾಡದಲ್ಲಿ ನೆಲೆಸಿದರು. ಇನ್ನು ಇವರ ಕೃತಿಗಳನ್ನು ನೋಡೋದಾದರೆ ಭೃಂಗದ ಬೆನ್ನೇರಿ, ಯುಗಧರ್ಮ ಹಾಗೂ ಸಾಹಿತ್ಯ ದರ್ಶನ, ಕುಮಾರವ್ಯಾಸ, ಉರಿಯ ನಾಲಗೆ, ಕನ್ನಡ ಸಾಹಿತ್ಯ ಪ್ರಜ್ಞೆ, ನವ್ಯ ಕಾವ್ಯ ಪ್ರಯೋಗ ಇವು ಕೀರ್ತಿನಾಥ್ ಕುರ್ತಕೋಟೆಯವರ ಕೆಲ ಪ್ರಮುಖ ವಿಮರ್ಶಾ ಕೃತಿಗಳು. ಅಮನಿ ಇವರ ನಾಟಕ. ಕೀರ್ತಿನಾಥ್ ಕೋಟೆಯವರ ಸಾಹಿತ್ಯ ಸಾಧನೆಗೆ ರಾಜ್ಯೋತ್ಸವ ಪ್ರಶಸ್ತಿ, ಕರ್ನಾಟಕ ನಾಟಕ ಅಕಾಡೆಮಿಯ ಫೆಲೋಶಿಪ್, ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಭಾಷಾಂತರ ಪ್ರಶಸ್ತಿ ಮೊದಲಾದ ಪ್ರಶಸ್ತಿಗಳು ಸಂದಿವೆ. ಇಷ್ಟು ಕೀರ್ತಿನಾಥ್ ಕುರ್ತಕೋಟೆಯವರ ಕುರಿತು ಪರಿಚಯವಾಗಿತ್ತು. ಮುಂದುವರೆದು ಗಣೇಶ್ ಅಮೀನ್ಗಢ ಈ ಸಂದರ್ಶನವನ್ನು ಸಂಪಾದಿಸಿ ಕಥೆ ರೂಪಕ್ಕೆ ವ್ಯಕ್ತಪಡಿಸಿದಂಥ ಗಣೇಶ್ ಅಮೀನ್ಗಢ ಅವರ ಬಗ್ಗೆ ನೋಡೋದಾದರೆ ಕನ್ನಡದ ಪ್ರಮುಖ ಲೇಖಕರಲ್ಲಿ ಗಣೇಶ್ ಅಮೀನ್ಗಢ ಒಬ್ಬರು. ಬಾಗಲಕೋಟೆ ಜಿಲ್ಲೆಯ ಹುನಗುಂದ ತಾಲೂಕಿನ ಅಮೀನ್ಗಢದವರಾದ ಗಣೇಶ್ ಅಮೀನ್ಗಢರವರು ಕರ್ನಾಟಕ ವಿಶ್ವವಿದ್ಯಾಲಯದಿಂದ ಕನ್ನಡ MA ಪದವಿ ಪಡೆದರು. ನಂತರ ಹಂಪಿ ಕನ್ನಡ ಸಂಶೋಧನಾ ವಿಶ್ವವಿದ್ಯಾಲಯದಿಂದ ಕನ್ನಡ ಬಂಡಾಯ ಕಾವ್ಯದಲ್ಲಿ ಪ್ರತಿಮಾ ಸಂವಿಧಾನ ವಿಷಯ ಕುರಿತು ಮಹಾಪ್ರಬಂಧಕ್ಕೆ PhD ಪದವಿ ಪಡೆದರು. 3 ವರ್ಷ ಸಂಯುಕ್ತ ಕರ್ನಾಟಕದಲ್ಲಿ ಪತ್ರಕರ್ತರಾಗಿ ಕಾರ್ಯನಿರ್ವಹಿಸಿದ ಇವರು ಈಗ ಸದ್ಯ ಪ್ರಜಾವಾಣಿಯ ವರದಿಗಾರರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಇನ್ನು ಇವರ ಕೃತಿಗಳನ್ನು ನೋಡೋದಾದರೆ ಪ್ರಯೋಗ ಪ್ರಸಂಗ, ಬಣ್ಣದ ಬದುಕಿನ ಚಿನ್ನದ ದಿನಗಳು, ಕೈದಿಗಳ ಕಥನ, ಮುಳುಗಡೆ, ಮಾತು ಹಾಡಾಗಲಿ ಹಾಡು ಹಾಡಾಗಲಿ, ತುಸುವೆ ಕುಡಿದ ಗಂಡನ್ನ ಕೊಡತಾಯಿ, ಸರೋದ ಸ್ವರಮಾನ ಇವು ಗಣೇಶ್ ಅಮೀನ್ಗಢರ ಕೆಲ ಕೃತಿಗಳು. ಇವರ ಸಾಹಿತ್ಯ ಸಾಧನೆಗೆ ಬಿಜಾಪುರದ ಯುವ ಲೇಖಕರ ವೇದಿಕೆಯ ಪ್ರಶಸ್ತಿ, ಸೇಡಂನ ಅಮ್ಮ ಪ್ರಶಸ್ತಿ, ಕರ್ನಾಟಕ ನಾಟಕ ಅಕಾಡೆಮಿ ಪ್ರಶಸ್ತಿ ಲಭಿಸಿದೆ. ಇಷ್ಟು ಇಬ್ಬರು ಕೃತಿಕರ್ತೆಯರ ಕವಿಗಳ ಕೃತಿಕರ್ತೆಯ ಪರಿಚಯವಾಗಿತ್ತು ಅಂತ ಹೇಳ್ತಾ ಮುಂದುವರೆದು ಈ ಒಂದು ಅಧ್ಯಾಯದ ಟಿಪ್ಪಣಿ ಭಾಗವನ್ನು ನೋಡೋದಾದರೆ ವಾಗಾರ್ಥ ಮೀರಿ. ವಾಗಾರ್ಥ ಮೀರಿ ಕೀರ್ತಿನಾಥ್ ಕುರ್ತಕೋಟೆಯವರ ಸರೋದ ವಾದಕ ರಾಜೀವ್ ತಾರಾನಾಥ್ ಜೊತೆ ನಡೆಸಿದ ಸಂದರ್ಶನ. ಸಂಗೀತ ಹಾಗೂ ಸಾಹಿತ್ಯಗಳ ನಡುವಿನ ಸಂಬಂಧವಾಗಿ ರಸ ಎನ್ನುವುದು ಹೇಗೆ ನಿಲ್ಲುತ್ತದೆ ಎಂಬುದನ್ನು ಪ್ರತಿಪಾದಿಸುವುದು ಈ ಸಂದರ್ಶನದ ಮೂಲ ಆಶಯ ತಿರುಳು. ಸಾಹಿತ್ಯ ಹಾಗೂ ಸಂಗೀತಕ್ಕೆ ಅನನ್ಯ ಸಂಬಂಧವಿರುವುದು. ರಸ ಪ್ರತೀತಿ ಕುರಿತಂತೆ ಸಾಹಿತ್ಯದ ಪರಮ ಗುರಿ ರಸ ಪ್ರತೀತಿ. ಸಂಗೀತದಲ್ಲೂ ಅದು ಸಾಧ್ಯವಿದೆ, ಏಕೆಂದರೆ ಸಂಗೀತವೆನ್ನುವುದು ಕೂಡ ಸಾಹಿತ್ಯದಂತೆ ವಾಗಾರ್ಥ ಮೀರಿ ಹೋಗುವುದರಿಂದ ಸಹಿತ ಒಂದು ರಸವಾಗಿದೆ. ವಾಗಾರ್ಥ ಮೀರುವುದೆಂದರೆ ಲೋಕಾನುಭವದಿಂದ ಕಳಚಿಕೊಂಡ ವಿಶ್ವವಾದ ಒಂದು ಅನುಭವಕ್ಕೆ ಹೋಗಿ ಮುಟ್ಟುವುದು. ಈ ಕೆಲಸವನ್ನು ಶಬ್ದಾರ್ಥ ಸಹಿತತ್ವದ ಮೂಲಕ ಸಾಧಿಸುವನು ಕವಿ. ಇದನ್ನೇ ಸಂಗೀತ ಮಾಧ್ಯಮದ ಮೂಲಕ ಸಾಧಿಸಿದವನು ಸಂಗೀತಗಾರ. ಇಲ್ಲಿ ರಸವನ್ನು ಹೋಗಿ ಮುಟ್ಟಲು ದಾರಿ ಬೇರೆ ಅಷ್ಟೇ. ಕವಿ ಶಬ್ದಾರ್ಥಗಳ ಮೂಲಕ ರಸತ್ವ ಸಾಧಿಸಿದರೆ ಸಂಗೀತಗಾರ ಸಂಗೀತದ ಆರೋಹ ಅವರೋಹದ ಲಯಾದಿಗಳ ಮೂಲಕ ರಸತತ್ವವನ್ನು ಸಾಧಿಸುತ್ತಾನೆ. ಆದ್ದರಿಂದ ಸಾಹಿತ್ಯದಂತೆ ಸಂಗೀತ ಕೂಡ ವಾಗಾರ್ಥವನ್ನು ಮೀರಿದ ಒಂದು ವಿಶೇಷ ಕಲಾನುಭೂತಿ ಎಂಬುದನ್ನು ಪರಿಣಾಮಕಾರಿಯಾಗಿ ಪ್ರತಿಪಾದಿಸಿದೆ.
ಎಂಬುದು ಇಷ್ಟು ಈ ಅಧ್ಯಾಯಕ್ಕೆ ಸಂಬಂಧಿಸಿದಂಥ ಕೃತಿಕರ್ತರ ಪರಿಚಯ ಮತ್ತು ಟಿಪ್ಪಣಿ ಭಾಗವಾಗಿತ್ತು ಅಂತ ಹೇಳ್ತಾ, ಇದರ ಮುಂದಿನ ಕ್ಲಾಸ್ನಲ್ಲಿ ಇದೇ ಅಧ್ಯಾಯಕ್ಕೆ ಸಂಬಂಧಿಸಿದಂಥ ಪ್ರಬಂಧ ರೂಪದ ಪ್ರಶ್ನೋತ್ತರವನ್ನು ಡಿಸ್ಕಷನ್ ಮಾಡೋಣ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ಗೆ ವಿರಾಮವನ್ನು ಕೋರ್ತಿದ್ದೇನೆ. ಎಲ್ಲರಿಗೂ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.